ರಾಜ್ಯದಲ್ಲಿ ರಾಮಮಂದಿರ ಹುಂಡಿ ಕಳ್ಳತನದ ಎಫೆಕ್ಟ್ ತಟ್ಟಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರ ಹುಂಡಿ ಲೂಟಿ ಪ್ರಕರಣ ಯಾವ ಮಟ್ಟದಲ್ಲಿ ಸದ್ದು ಮಾಡಿತ್ತು ಅನ್ನೋದನ್ನ ನೋಡಿದ್ವಿ. ಅದರ ಎಫೆಕ್ಟ್ ಇದೀಗ ರಾಜ್ಯಕ್ಕೂ ಕೂಡ ತಟ್ಟಿದೆ. ರಾಜ್ಯದ ಎಲ್ಲಾ ದೇಗುಲಗಳ ಹುಂಡಿಗಳಿಗೆ ಕಣ್ಗಾವಲು. ಅಯೋಧ್ಯೆ ಪ್ರಕರಣದ ಬಳಿಕ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಮುಜರಾಯಿ ದೇವಸ್ಥಾನಗಳ ಹುಂಡಿಗಳ ಮೇಲೆ ತೀವ್ರ ನಿಗಾ ವಹಿಸಲಾಗಿದೆ. ಹುಂಡಿಗೆ ಹಣವನ್ನ ಹಾಕುವಾಗ, ಅದನ್ನ ತೆಗೆಯುವಾಗ ಚಿತ್ರೀಕರಣವನ್ನ ಮಾಡಿಕೊಳ್ಬೇಕಾಗುತ್ತೆ. ಹುಂಡಿ ಹಣವನ್ನ ಎಣಿಸುವಾಗ ಕಡ್ಡಾಯವಾಗಿ ವಿಡಿಯೋ ಚಿತ್ರೀಕರಣ ಆಗಬೇಕು. ಹುಂಡಿಯ ಸುತ್ತಮುತ್ತ ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಬೇಕು. ಸಿಸಿಟಿವಿ ದೃಶ್ಯಗಳು ಪೊಲೀಸ್ ಠಾಣೆಗೂ ಕೂಡ ಲಭ್ಯವಾಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು. ದೇವಸ್ಥಾನಗಳ ಭದ್ರತೆಯನ್ನ ಬಲಪಡಿಸಲು ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಮಹತ್ವದ ನಿರ್ದೇಶನ ಇದು. ರಾಮ ಮಂದಿರದ ಹುಂಡಿ ಕಳ್ಳತನವನ್ನ ನೋಡಿದ್ದೇವೆ, ಹೀಗಾಗಿ ರಾಜ್ಯದ ದೇವಸ್ಥಾನಗಳ ಹುಂಡಿಗಳ ಮೇಲೆ ನಿಗಾ ಇಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ನಮ್ಮ ರಾಮ ಮಂದಿರದಲ್ಲಿ ಯಾವ ರೀತಿ ಕಳ್ಳತನ ಆಗಿದೆ ಅನ್ನೋದನ್ನ ನಾವು ರಾಜ್ಯದಲ್ಲಿ ಮುಂಜಾಗ್ರತವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನದಲ್ಲೂ ಕೂಡ ಇದನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಎಲ್ಲ ಕಡೆ ನಮ್ಮ ಮುಜರಾಯಿ ಇಲಾಖೆಯವರು, ನಮ್ಮ ಡೆಪ್ಟಿ ಕಮಿಷನರ್ ಅವರ ಮುಖಂಡತ್ವದಲ್ಲಿ ನಮ್ಮ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಎಲ್ಲ ಏನು ನಮ್ಮ ಹುಂಡಿಗಳಿರ್ತದೆ, ಹುಂಡಿಗಳು ಹಣ ಹಾಕೋದ್ರಿಂದ ಹಿಡಿದು ಹಣ ಬಿಚ್ಚದಿಂದ ಹಿಡಿದು ಬ್ಯಾಂಕ್ ಹಾಕುವವರು ಕೂಡ ಎಲ್ಲ ಕೂಡ ವಿಡಿಯೋ ರೆಕಾರ್ಡ್ ದಾಖಲೆಯಲ್ಲಿ ಇಡಬೇಕು. ಒಂದು ನೇರವಾದಂತಹ ಸಂಪರ್ಕವನ್ನು ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಡೈರೆಕ್ಟ್ ರಿಲೇ ಸಿಸ್ಟಮ್ ಅನ್ನು ನೀವು ಇಟ್ಕೊಳ್ಬೇಕು ಅನ್ನೋದು ಕೂಡ ನಾನು ಈಗಾಗಲೇ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಸದ್ಯದಲ್ಲೇ ಅದಕ್ಕೆ ಒಂದು ಜಿಯೋ ಕೂಡ ವ್ಯವಸ್ಥೆ ಮಾಡಿ ನಮ್ಮ ಮುಜರಾಯಿ ಇಲಾಖೆಯವರು, ನಮ್ಮ ಡೆಪ್ಟಿ ಕಮಿಷನರ್ಸ್ ಮತ್ತು ಪೊಲೀಸರು ಇಬ್ಬರು ಸೇರಿ ಆ ಕೆಲಸವನ್ನ ಮಾಡಿ ನಮ್ಮ ರಾಜ್ಯದಲ್ಲಿ ಯಾವುದು ಕೂಡ ಅಂತ ಘಟನೆ ನಡೆದೇ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾದ್ದು ಬಹಳ ಮುಖ್ಯ. ಏಕೆಂದ್ರೆ ಜನರ ನಂಬಿಕೆ ಬಹಳ ಮುಖ್ಯ. ನಾವೆಲ್ಲ ನಂಬಿಕೆಯಿಂದ ಅವರ ಧರ್ಮದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಆಗಲಿ ಸರ್ಕಾರಕ್ಕೆ ಯಾವುದೇ ಧರ್ಮದ ದೇವಸ್ಥಾನ ಇದ್ರೂ ಕೂಡ ಸರ್ಕಾರಕ್ಕೆ ಸೀಮಿತವಾಗಿ ಒಳಪಟ್ಟಿದ್ರೆ ಅದೆಲ್ಲ ಕೂಡ ನಾವು ಜಾಗೃತಿಯಾಗಿ ಕಾಯಬೇಕಾಗಿದೆ. ಕ್ರೈಮ್ ಆದ್ಮೇಲೆ ನಾವು ಉಳಿಕೊಂಡು ಹೋಗೋದಕ್ಕಿಂತ ಕ್ರೈಮ್ ಆಗಕ್ಕಿಂತ ಮುಂಚಿತವಾಗಿ ಅದನ್ನ ತಡೆಗಟ್ಟಲಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನ ನಾವು ಮಾಡಬೇಕು. ಅದಕ್ಕೆ ನಾನು ಜಾಗ್ರತೆಯನ್ನ ಕ್ರಮ ಕೈಗೊಳ್ಳಲಿಕ್ಕೆ ಈ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೇನೆ. ಇದನ್ನು ನೋಡಿ ಕೆಲವು ಖಾಸಗಿ ದೇವಸ್ಥಾನದವರು, ಕೆಲವು ಮಠಮಾನ್ಯದವರು ಕೂಡ ಎಚ್ಚರಿಕೆಯನ್ನ ಮುಂದಿನ ದಿನದಲ್ಲಿ ಅವರು ಕೂಡ ವಹಿಸಬೇಕಾಗ್ತದೆ. ಅವ್ರಿಗೂ ಕೂಡ ಈ ವಿಚಾರದಲ್ಲಿ ನಾನು ಮಾರ್ಗದರ್ಶನವನ್ನು ಕೊಡೋದಿದ್ದೇನೆ. ಸೊ ತಾವೆಲ್ಲ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ.